ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಡೇಟ್ ಬಂದುಬಿಟ್ಟು ಆಗಸ್ಟ್ 1. ಸೊ ಇವತ್ತಿಗೆ ನನ್ನ ಮಗ ಹುಟ್ಟಿ 1 ಮಂತ್. ಅಂದರೆ ಜುಲೈ 2 ಹುಟ್ಟಿದ್ದು. ಬಟ್ ಈ ಸಲ ಜುಲೈ 31 ಇದ್ದಿದ್ದರಿಂದ ದಿನದ ಕೌಂಟಿಂಗ್ ತೊಗೊಂಡ್ರೆ ಅವ್ನು ಹುಟ್ಟಿ 1 ಮಂತ್. ಸೊ ಇವತ್ತು ಹಾಗೆ ಸಿಂಪಲಾಗಿ ಫೋಟೋಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೇಳಿದೆ ಒಂದು ಫಸ್ಟ್ ಮಂತ್ ಫೋಟೋಶೂಟಲ್ಲೇ ನಾನು ಪಾಪು ಹೇಗಿದ್ದಾನೆ ಅಂತ ತೋರಿಸ್ತೀನಿ ಅಂತ. ತುಂಬ ಜನ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ಅಂತ ಸಿಕ್ಕಾಪಟ್ಟೆ ಕಾಮೆಂಟ್ನ ಮಾಡಿದ್ರಿ. ಸೊ ನಾನು ಸಿಕ್ಕಾಪಟ್ಟೆ ಏನು ವೆಯ್ಟ್ ಮಾಡಿಸಲ್ಲ. ಫಸ್ಟ್ ಮಂತ್ ಹೆಂಗಿದ್ರು ಶೂಟ್ ಮಾಡ್ತಾಯಿದ್ದೀವಲ್ವ ಮನೇಲಿ, ಹಾಗೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ವೆಯ್ಟ್ ಮಾಡ್ತಿದ್ದು ವಿಡಿಯೋ ಫೈನಲಿ ಬರ್ತಾ ಇದೆ. ಅವನು ರೆಡಿ ಆಗ್ತಾ ಇದ್ದಾನೆ. ಪಾಪನ ಮಮ್ಮಿ ರೆಡಿ ಮಾಡ್ತಾಯಿದ್ರು. ನಾನು ಹಾಗೆ ಫೋಟೋಶೂಟ್ಗೆ ಇಲ್ಲಿ ರೆಡಿ ಮಾಡೋಣ ಹಾಲಲ್ಲಿ, ಯಾಕಂದರೆ ಬೆಳಕೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಇಲ್ಲಿ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಸೊ ಬನ್ನಿ ಈ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ನ ಮಾಡಿ. ತುಂಬ ಜನ ಕೇಳ್ತಾಯಿದ್ರಿ ಪಾಪು ಹೆಂಗಿದ್ದಾನೆ ತೋರಿಸಿ. ಆ್ಯಂಡ್ ತುಂಬ ಜನ ಕೇಳ್ತಾಯಿದ್ರಿ ಬುಜ್ಜಿ ಥರನೇ ಇದ್ದಾನ, ಯಾರ ಥರ ಇದ್ದಾನೆ ಪಾಪು, ಅದನ್ನಾದರೂ ಹೇಳಿ ಅಂತ ಅಂದ್ಬಿಟ್ಟು. ಸೊ ಇವತ್ತು ನಾನೇ ತೋರಿಸ್ತೀನಿ, ನೋಡಿ ಯಾರ ಥರ ಇದ್ದಾನೆ ಏನು ಎತ್ತ ಅಂತ ನೀವೇ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ ಬನ್ನಿ ಇವಾಗ ರೆಡಿ ಮಾಡೋಣ. ನಾನು ಫಸ್ಟ್ ಮಂತ್ಗೆ ಒಂದು ಮೀಶೋದಲ್ಲಿ ತರಿಸಿದ್ದೆ. ಅದು ನಾರ್ಮಲ್ ಸುಮಾರು ಜನ ಮಾಡಿದ್ದು ನೋಡಿದ್ದೆ. ಫಸ್ಟ್ ಮಂತದ್ದು ಆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಕೇಕೂ ಆರ್ಡರ್ ಮಾಡಿದ್ದೆ. ಕೇಕ್ ಕೂಡ ಬಂತು. ಆ್ಯಂಡ್ ಇದನ್ನು ಯಾವ ರೀತಿ ಮಾಡೋಣ ಅಂತ ನಾನು ಇನ್ನೂ ನೋಡಿಲ್ಲ. ಬೆಡ್ ಮೇಲೆ ಹಾಕೋದಾ ಇಲ್ಲ ಕೆಳಗಡೆ ಹಾಕ್ಬಿಟ್ಟು ನೋಡ್ತೀನಿ. ಅದು ಎಷ್ಟು ದೊಡ್ಡದಿದೆ ಅಂತ ನೋಡಿಬಿಟ್ಟು ಆಮೇಲೆ ಡಿಸೈಡ್ ಮಾಡ್ತೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಸೊ ಫಸ್ಟು ನಾನು ಇಲ್ಲಿ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಇಲ್ಲಿಗೆ ಕರೆಕ್ಟಾಗಿ ಆಗುತ್ತಾ ಏನು ಅಂತ ನನಗೆ ಗೊತ್ತಿಲ್ಲ. ತೋರಿಸ್ಬಿಡ್ತೀನಿ ಅದನ್ನು ಹೆಂಗಿದೆ ಅಂತ. ಆ್ಯಕ್ಚುಲಿ ಇದನ್ನು ನಾನು ಮೀಶೋ ಅಂತ ತರಿಸಿದ್ದು. ಓಪನ್ ಮಾಡಿ ತೋರಿಸ್ತೀನಿ. ಒಂದು ರಿಂಗ್ ಬರುತ್ತೆ. ಟುಡೇ ಈಸ್ ಮೈ ಫಸ್ಟ್ ಬರ್ಡೇ ಅಂತ ಒಂದು ಕಾರ್ಡ್, ಮತ್ತು ಮೈ ಫಸ್ಟ್ ಟೂತ್ ಕೇಮ್ ಥ್ರೂ, ಅದೆಲ್ಲ ನೆಕ್ಸ್ಟು ಫಾರ್ ದಿ ಫಸ್ಟ್ ಟೈಮ್ ಐ ವಾಕ್ ಫಾರ್ ದಿ ಫಸ್ಟ್ ಟೈಮ್, ಇದೆಲ್ಲ ಇದೆ. ಇಟ್ಕೊಂಡು ನೆಕ್ಸ್ಟ್ ಒನ್ ಇದೇನೆ ಮೇನ್ ಫೋಟೋಶೂಟ್ಗೆ. ಈ ಕಡೆ ಪಾಪ. ಸೊ ಇದು ಈ ಥರ ಇರುತ್ತೆ, ನೀವು ನೋಡಿರ್ತೀರ, ತುಂಬ ಜನ ಶೂಟ್ ಮಾಡಿಸಿರ್ತಾರೆ. ಸೊ ಇದು ಈ ಥರ ಬಂದಿರುತ್ತೆ. ಇದರಲ್ಲಿ ಇನ್ನು ಯಾವ ಮಂತ್ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಬೇಬಿನ ಮಲಗಿಸೋದು. ಐ ಥಿಂಕ್ ಇದೇ ಆಗುತ್ತೆ ಅಂತ ಅನ್ಕೋತೀನಿ. ಈ ಕಡೆ ಬಾಮನೆ, ಈ ಕಡೆ ಬಂದು ರೆಡಿ ಮಾಡ್ಬಿಡೋಣ. ಅದು ಹೆಂಗೂ ಬೇಕು. ಸೊ ಫ್ರೆಂಡ್ಸ್, ಇವಾಗ ಏನು ಗೊತ್ತಾ, ಏನಿಲ್ಲ, ಅದ್ರ ಮೇಲೆ ಆಲ್ರೆಡಿ ಬೆಡ್ಶೀಟ್ ಇದೆ. ಅದರ ಮೇಲೆ ನಾನು ಇದು ವೈಟ್ ಏನು ಕ್ರೀಮ್ ಕಲರ್ ಏನಿದೆಲ್ವ ಇದನ್ನು ಹಾಕ್ತೀನಿ. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ನನಗೆ ಮೇಯ್ನ್ ಬೇಕಾಗಿದ್ದು ಇದು ಅಲ್ವಾ. ಸೊ ಅದಕ್ಕೆ ಖುಷಿಬಿಡು. ಓಕೆ ಇದಾಯಿತು. ಹೆಂಗೆ ಇದನ್ನು ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ಎಸ್, ಇದು ಖುಷಿಯಿಂದ ನಡಿ ಬಿಡು. ಎಸ್, ಹ್ಯಾಪಿ 1 ಮಂತ್ ಅಂತ. ಈ ಕಡೆ ಅದನ್ನ ಸರಿ ಮಾಡಬೇಕು. ಈ ಕಡೆ ಬಾ. 1 4 ಬರ್ತಿದಮ್ಮ. 2 ಬರ್ತಿದಲ್ಲ. 2 ಪಕ್ಕದಲ್ಲೇ ಇದಲ್ಲ. 2 ಬರ್ತಿದಲ್ಲಮ್ಮ. ಅಂದರೆ ಈ ಕಡೆ ಬಾ. 4 ಯಾಕೆ ಬಂದೈತೆ? ಅದು 1 2 3 ಆದ್ಮೇಲೆ 4 ಕೆಳಗೆ ಅಂತ. ಟುಡೇ ಐ ಆಮ್ 1. ತಮ್ಮ ಪಪ್ಪಗೆ ಇವತ್ತು 1 ಮಂತ್. ಓಕೆ, 1 4 ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಹಾಂ, ಚೆನ್ನಾಗಿದೆ ಅಲ್ವ ಮನೆ? ಚೆನ್ನಾಗಿದೆ. 1 4 3 10. ಸೊ ಓಕೆ, ಈ ಥರ 2 5 8. ಅದು ಎಷ್ಟು ಮಂತು ಅಂತ ಕೊಟ್ಟಿರೋದು ಬುಜ್ಜಿ? 34 35 ಅದ್ರ ಹಿಂಗೆಲ್ಲಿ 41. ಸೊ ಇದು 1 ಮಂತ್. 1 ಮಂತ್ಗೆ 1 ಅಷ್ಟೇ. 1 ಮಂತ್ಗೆ ಹಿಂಗೆ 1 ಅಂತ ಹಾಕೋದು, ಸರಿನಾ? ಆ್ಯಂಡ್
ಸೊ 1 ಆಯಿತು. ಈಗ ಪಾಪು ಕರ್ಕೊಂಡು ಬರೋಣ. ಇರು ಇನ್ನೂ ಬೇಡ. ಸೊ ಇವಾಗ ಈ ಥರ ರೆಡಿ ಆಗಿದೆ ಅಲ್ವಾ, ಇಲ್ಲಿಗೆ ಪಾಪನ ಮಲಗಿಸೋದು. ಕೇಕ್ ಎಲ್ಲಿಡೋದ, ಕೇಕ್ ಅಲ್ಲೇ ಇಟ್ಕೊಳ್ಳೋಣ. ಬಿಕಾಸ್ 1 ಇಟ್ಟಿದ್ದೀನಿ, ನೋಡ್ತೀನಿ ಯಾವ ಸೈಡ್ ಇಡೋದು ಅಂತ ಅಂದ್ಬಿಟ್ಟು. ಸೊ ಪರ್ಫೆಕ್ಟ್, ಪಾಪು ಈ ಇದಕ್ಕೆ ಮಲ್ಕೋತಾನೆ. ಇಷ್ಟೇ ಒಂದು ಪ್ಲೇಸಲ್ಲಿ ಮಲ್ಕೊಳ್ಳೋದು. ಸಿಂಪಲ್ ಅಲ್ವಾ, ನಮಗೆ ಯಾವ ಮಂತ್ ಬೇಕೋ ಅದಕ್ಕೆ ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು. 1 2 3 4 5 ಅಂತ. ಇವಾಗ 1 ಮಂತ್ ಇರೋದ್ರಿಂದ ಇದೇ ಸಾಕು ಅಂತ ಅಂದ್ಬಿಟ್ಟು ಇದನ್ನು ತರಿಸಿದ್ದೀನಿ. ಆ್ಯಂಡ್ ವೆರಿ ಅಫೋರ್ಡೆಬಲ್ ಪ್ರೈಸ್ಗೆ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಸಿಗುತ್ತೆ ನಿಮಗೆ. ಇದು ಏನಿದೆ, ಇದು ಡಿಫ್ರೆಂಟ್ ಪ್ಯಾಟರ್ನು, ಡಿಫ್ರೆಂಟ್ ಡಿಸೈನಲ್ಲಿ ಸಿಗುತ್ತೆ ಮೀಶೋದಲ್ಲಿ. ನಾನು ಮೀಶೋದಲ್ಲೇ ತರಿಸಿದ್ದು, ಆಲ್ಮೋಸ್ಟ್ ಅಂದರೆ ಜಾಸ್ತಿ ಮೀಶೋದಲ್ಲೇ ತರಿಸೋದು. ಒಂದಷ್ಟು ನಾನು ತರಿಸಿದ್ದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ರಿಟರ್ನ್ ಮಾಡ್ಕೋಬೋದು. ಇದು 1 ಟೈಮ್ ಯೂಸು, ಬಟ್ 7 ಡೇಸ್ ರಿಟರ್ನ್ ಇರುತ್ತೆ. ನನಗೆ ಇಷ್ಟ ಆಯಿತು 1 ಟೈಮ್ ಯೂಸ್. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಬೇಬಿ ಶೂಟ್ ಏನಾದರೂ ಇದ್ದರೆ ಕೊಟ್ಬಿಡ್ತೀನಿ, ಯಾರಿಗಾದ್ರೂ ಮಗು ಆದರೆ. ಬಟ್ ಇವಾಗ ಸದ್ಯಕ್ಕೆ 1 ಮಂತ್ಗೆ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ಈಗ ಪಾಪನ ಕರ್ಕೊಂಡು ಬಂದು ಹೇಗಿದ್ದಾನೆ ಅಂತ ತೋರಿಸೋಣ, ಫೋಟೋಶೂಟ್ನು ಮಾಡೋಣ. ಕೇಕ್ ತಂದಿದ್ದೀನಿ, ಕೇಕ್ನು ಇಡಬೇಕು. ಕೇಕ್ ತೊಗೊಂಡು ಬರ್ತೀನಿ. ಸೊ ಕೇಕ್ ತಂದಿದ್ದೀನಿ. ಕೇಕಲ್ಲಿ ಏನಿಲ್ಲ, ಹ್ಯಾಪಿ 1 ಮಂತ್ ಅಂತ ಬರ್ಸಿದ್ದೀನಿ. ಸೊ ಸಾಕು. ನಮ್ಮ ಬುಜ್ಜಿಗೂ ಅಷ್ಟೇನೆ, ಅವನಿಗೆ ಫಸ್ಟ್ ಮಂತಿಂದ ಹಿಡಿದು ಐ ಥಿಂಕ್ 6 ಮಂತ್ 7 ಮಂತ್ವರೆಗೂ ಮಾಡಿದ್ವಿ. ಆಗ ತುಂಬ ಜನ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ವಿ, ನೀವೇನಾದರೂ ಬೇಕ್ರಿ ಏನಾದರೂ ಇಟ್ಬಿಟ್ಟಿದ್ರಾ, ಕೇಕು ಎವ್ರಿ ಮಂತ್ ಕಟ್ ಮಾಡಿಸ್ತೀರಲ್ಲ ಅಂತ. ಯಾಕಂದರೆ ಅವಾಗ ಕೋವಿಡ್ ಟೈಮು. ಸೊ ಅವಾಗ ಆ ಥರ ಕೇಳ್ತಾಯಿದ್ರು. ಸೊ ಚಾಕ್ಲೇಟ್ ಕೇಕ್, ನನ್ನ ಫೇವ್ರೆಟ್ ಚಾಕ್ಲೇಟ್ ಕೇಕ್ ಆರ್ಡರ್ ಮಾಡಿದ್ದೀನಿ. ಪೇಸ್ಟ್ರಿ ಮಾಡಿ 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 ಸಾಕಾಯ್ತಾಯಿತ್ತು. ಸೊ ಈ ಸಲ ಪೇಸ್ಟ್ರಿ ಬೇಡ ಅಂತ ಹ್ಯಾಪಿ 1 ಮಂತ್ ಅಂತ ಬರ್ಸಿದ್ದೀನಿ ಅಷ್ಟೇ. ಮಮ್ಮಿ ಹ್ಯಾಪಿ 1 ಮಂತ್ ಪರಮ್ ಅಂತ ಬರ್ಸ್ಬೇಕಿತ್ತು ಅಂತಂದ್ರು, ಅಂದರೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹ್ಯಾಪಿ 1 ಮಂತ್ ಅಷ್ಟೇ ಬರ್ಸಿದ್ದೀನಿ. ಇದನ್ನು ಹೇಳಿರೋಣ. ಸೊ 1 ಹೈಲೈಟ್ ಆಗಲಿ, ಇದು ಇಲ್ಲಿರಲಿ ಅಲ್ವಾ. ಒಂದು ಹೈಲೈಟ್ ಆಗುತ್ತೆ ರಿಂಗ್ ಹಾಕಿರೋದ್ರಿಂದ. ಸೊ ಇದು ಇಲ್ಲೇ ಇರಲಿ, ನೋಡುವ ಹೆಂಗೆ ಅನಿಸುತ್ತೆ ಅಂತ. ಈಗ ಪಾಪನ ಕರ್ಕೊಂಡು ಬರ್ತೀನಿ, ಬನ್ನಿ. ವೆಯ್ಟ್ ಮಾಡಿಸೋದು ಬೇಡ, ತುಂಬಾ ಜಾಸ್ತಿ ಕಾಯಿಸೋದು ಬೇಡ. ಪಾಪ ಕರ್ಕೊಂಡು ಬೇಡ, ಮಮ್ಮಿ ರೆಡಿ ಮಾಡಿದ್ದಾರೆ ಏನು ನೋಡ್ಬಿಟ್ಟು. ಚೆನ್ನಾಗಿದೆ. ಸೊ ಇಟ್ಬಿಟ್ಟ ಹಾಂ ಇಟ್ಬಿಟ್ವಿ. ಬಾ ಬಜ್ಜಿಯಿಂದ ಬಾ. ಹ್ಯಾಪಿ 1 ಮಂತ್ ಪರಮ್. ಓ ಕರೆಕ್ಟ್ ಆಗಿದೆ ಮಮ್ಮಿ, ಅವನು ನೋಡಿ. ಹ್ಯಾಪಿ 1 ಮಂತ್. ಹಿಂಗೆ ಮಲ್ಕೊಂಡ್ಬಿಡುತ್ತೆ, ಚೆನ್ನಾಗಿ ಮಲ್ಗಿದ್ದಾನಲ್ವಾ ಫೋಟೋಗೆ. ಸೊ ಫ್ರೆಂಡ್ಸ್ ನೋಡಿ, ಪರಮ್ನ ತೋರಿಸಿ ಅಂತ ಇದ್ರಿ. ಸೊ ಫೈನಲಿ ಪರಮ್ನ ಒಂದು ಫಸ್ಟ್ ಮಂತ್ಗೆನೆ ತೋರಿಸಿದ್ದೀವಿ. ಬುಜ್ಜಿ ಮೈ ಕಡೆ ಬಾ. ಪರಮ್ ಹಾಯ್ ಪರಮ್. ತಾತರೆ ಸರಿ. ಪರಮ್ ಕೇಕ್ ಕಟ್ ಮಾಡೋದು ಪರಮ್ಗೆ. ಪರಮು ಎಲ್ಲ ಮುದ್ದು 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 ಮುದ್ದು. ಓ ನೋಡ್ದಾನೆ ಗ್ಲಾಸ್ಗೆಲ್ಲ ಫ್ಲಾಶ್ ಮಾಡಿದ್ದೀನಿ. ಗ್ಲಾಸ್ ಎಲ್ಲ ಆಫ್ ನೋಡು. ಇಲ್ಲಿ ನೋಡ್ ಪರಮ್. ನಾವು ಇಷ್ಟೊಂದು ಟ್ರೈ ಮಾಡ್ತಾ ಇದ್ದೀವಿ, ಕ್ಯಾಮ್ರಾ ಕಡೆ ನೋಡ್ತಾನೆ ಇಲ್ಲ ಪಾಪು. ಸೊ ವೆಯ್ಟ್ ಈಸ್ ಓವರ್. ಫೈನಲಿ ಪಾಪುನ ತೋರಿಸಿದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ, ವೆಯ್ಟ್ ಮಾಡ್ತಾ ಇದ್ರಿ, ಯಾರ ಥರ ಇದ್ದಾನೆ ಅಂತ. ನೀವೇ ನೋಡಿ ನನಗೆ ಕಮೆಂಟ್ ಮಾಡಿ ಯಾರ ಥರ ಇದ್ದಾನೆ ಅಂತ. ನಮ್ಮ ಮನೆಯಲ್ಲಿ ಒಬ್ಬರು ಥರ ಅಂತೂ ಇದ್ದಾನೆ, ಬಂದವರೆಲ್ಲ ಹೇಳ್ತಾ ಇರೋದು ಅವ್ರ ಥರನೇ ಇರೋದು ಅಂತ. ಸೊ ಯಾರ ಥರ ಅಂತ ಕಮೆಂಟ್ ಮಾಡಿ ನೋಡೋಣ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಪಾಪದ ಇಟ್ಕೊ ಹ್ಯಾಪಿ 1 ಮಂತ್ ಪರಮ್ ಅಂತ ಹೇಳ್ಬೇಕು. ಹ್ಯಾಪಿ 1 ಮಂತ್ ಪರಮ್ ಗೌಡ್ರೆ. ಅವ್ರ ಅಣ್ಣಂಗೆ ತಿನ್ಸ್ಬಿಡಿ ಅಷ್ಟೇನೆ. ಅವ್ರ ಅಣ್ಣಂಗೆ ತಿನ್ಸೋದು, ಅವ್ರ ಅಮ್ಮನಿಗೆ ತಿನ್ಸೋದು. ಪರಮ್ ಬರ್ಡೇ. ಸ್ವಲ್ಪ ಅಮ್ಮನಿಗೊಂದು ಸ್ವಲ್ಪ. ಅವನು ತಿನ್ನ ಮೊದಲೇ ತಿಂದ್ಬಿಟ್ಟಾನೆ. ಕೈ ಕಟ್ ಮಾಡೋದೆಲ್ಲ ನಾನು ಫೋನಲ್ಲಿ ಮಾಡಲಿಲ್ಲ. ಸಾಕು ಈಗ ಪಾಪಗಿಲ್ಲ.
ಪಾಪಗಿಲ್ಲ. ಪಾಪಗ್ ನೋ ಅವ್ರ ಅಮ್ಮ ತಿಂದಾಳ ನಾಲ್ಕು ಕುಡ್ಕತಾನೆ ಇರು ಬಿಡು. ಒಂಚೂರು ಸಾವಿರ ಕೈ ಮಾಡಿದ್ದೀನಿ ಪುಟ್ಟ. ಬೇಡ ಬಿಡಂಗಿಲ್ಲ ಬಾ ಏನು ಡ್ಯಾಡಿ ಚೂರು ಸಾವಿರ ಅಂತ ಇದೆ. ಬಾ ಈಗ ಬಿಟ್ರೆ ತಿನ್ಸೇ ಬಿಡ್ತಿದಾರೆ. ಏ ಸುಮ್ರ ಬುಜಿ ಬಿಡು ಈಗ ಬುಜ್ಜಿ. ಕಟ್ ಮಾಡ್ಕೊಳ್ಳಿ ಸುಮ್ರ ಕರೆಕ್ಟಾಗಿ. ಪ್ಲೇಟ್ ತರಗು ಶಾಂತಮ್ಮನಿಗೂ ಕೊಡು. ನಂಗೆ ದೊಡ್ಡದಾಗಿ ಕೊಡು. ನೋಡು ಶಾಂತಮ್ಮ, ನಮ್ಮ ಕಾಲದಲ್ಲೆಲ್ಲ ಹಿಂಗೆಲ್ಲ ಇತ್ತಾ? ಹಾಂ ಬಾಣ್ತೀರಿ ಈಚೆಗೆ ಬಂದರೆ ಏನು ಮಾಡ್ತಿದ್ರಿ ನಾವೆಲ್ಲ ಬಂದರೆ? ಹಾಂ ಅಲ್ವಾ ಅಲ್ವಾ? ಇವರೇ ನಮ್ಮ ಶಾಂತಮ್ಮ. ಸುಮ್ಮನೆ ಇರು ಬುಜ್ಜಿ. ಇರು ಕುಷ್ಮಾ. ಚೆನ್ನಾಗೈತೆ. ಇದು ಕೆಳಗಡೆ ಎಲ್ಲ ಚಾಕ್ಲೇಟ್ ಐತೆ. ನಂಗೆ ಇದು. ಆಯ್ತು ಕಲ್ಸ್ಬಾರ್ದು. ಇರು ಕುಷ್ಮಾ. ನೀನು ಕಲಿಸ್ಬೇಡ, ನಾನು ಕಟ್ ಮಾಡ್ಕೊಡ್ತೀನಿ ಸುಮ್ಮನೆ. ನಂಗೆ ದೊಡ್ಡದಾಗಿ ಕಟ್ ಮಾಡು. ಅಯ್ಯೋ ಒಂದು ದೊಡ್ಡದಾಗಿ ಅಂದರೆ ಎಷ್ಟು ತಿಂತೀಯಾ? ಶಾಂತಮ್ಮನ ಕೊಟ್ಬಿಡು ಅಂತ ತಿನ್ನಮ್ಮ. ತಿನ್ನಿ ಶಾಂತಮ್ಮ ಕೊಡ್ರಿ. ನಂಗೆ ದೊಡ್ಡದಾಗಿ. ಒಂದು ದೊಡ್ಡದಾಗಿ ಕೊಡೋಣ. ಫೈನಲಿ ಮುಗೀತು ಫೋಟೋಶೂಟ್. ಚಿಕ್ಕದಾಗಿ ಸಿಂಪಲ್ ಆಗಿ ಫೋಟೋಶೂಟ್ ಮುಗೀತು. ಪಾಪನು ನೋಡಿದ್ರಿ ಅಲ್ವಾ? ಸೊ ನನಗಂತೂ ಖುಷಿ ಆಯಿತು ನಿಮ್ಮೆಲ್ಲರಿಗೂ ಪಾಪನ ತೋರಿಸಿ. ಇವತ್ತಿನ ವ್ಲಾಗ್ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.